ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇವತ್ತಿನ ಬೋರ್ಡ್ ಎಕ್ಸಾಮ್ ಕೆಟಾಲಿಸ್ಟ್ ನಂಬರ್ 2ದಲ್ಲಿ ಸೊಲ್ಯೂಷನ್ಸ್ ಚಾಪ್ಟರಿಂದ ನ್ಯೂಮರಿಕಲ್ಸನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದರು, ಸರಿ ನ್ಯೂಮರಿಕಲ್ಸಲ್ಲಿ ಯೂನಿಟ್ಸನ್ನು ಹೇಗೆ ಬರೀಬೇಕು ಅಂಥೇಳಿ. ಸೊ ಒಂದಷ್ಟು ಬೇಸಿಕ್ ಥಿಂಗ್ಸ್ ಗೊತ್ತಿರಲಿ. ಫಾರ್ ಎಕ್ಸಾಂಪಲ್, ಈಗ ಮೊಲಾರ್ ಮಾಸ್ ಅಂತ ಕೇಳಿದರೆ, ಸೊ ಮಾಲಿಕ್ಯುಲರ್ ಮಾಸ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಆಲ್ವೇಸ್ ಗ್ರಾಮ್ಸ್ ಪರ್ ಮೋಲ್, ಅಂದರೆ ಗ್ರಾಮ್ಸ್ ಪರ್ ಮೋಲ್ ಇಸ್ ದ ಯೂನಿಟ್. ಅದೇ ರೀತಿ ಈಗ ಹಿಂದಿನ ವಿಡಿಯೋದಲ್ಲಿ ಡೆನ್ಸಿಟಿಯನ್ನು ಕೇಳ್ತಿದ್ರು. ಡೆನ್ಸಿಟಿ ಕೇಳಿದರೆ ಗ್ರಾಮ್ ಪರ್ ಸಿ ಎಮ್ ಕ್ಯೂಬ್, ಅದಕ್ಕೆ ನಾವಲ್ಲಿ ಎಡ್ಜ್ ಲೆಂತ್ ಪಿಕೋಮೀಟರ್ ಇರೋದನ್ನು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಂಡ್ವಿ. ಸೊ ಅದೇ ರೀತಿ ಇದರಲ್ಲೂ ಕೂಡ ಯೂನಿಟ್ಸ್ ಬಗ್ಗೆ ಭಾಳ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಒಂದು 2-3 ಯೂನಿಟ್ಸ್ ಇರ್ತದೆ, ಅದನ್ನು ನೆನ್ಪಿಟ್ಕೊಂಡು ಅದು ಬಂದಾಗ ಅದನ್ನು ಕರೆಕ್ಟಾಗಿ ಬರೆದ್ರೆ ಆಯಿತು. ಸೊ ಎಸೆನ್ಷಿಯಲ್ ಪಾಯಿಂಟ್ಸ್ ಟು ಬಿ ನೋನ್ ಟು ಸಾಲ್ವ್ ನ್ಯೂಮರಿಕಲ್ಸ್ ಇನ್ ಸೊಲ್ಯೂಷನ್ಸ್, ಯಾವ್ಯಾವ ಫಾರ್ಮುಲಾವನ್ನು ನೆನ್ಪಿಟ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಇದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸು ನಾವು ನೋಡಿದರೆ ಓನ್ಲಿ ಆನ್ ದ ಕಾಲಿಗೇಟಿವ್ ಪ್ರಾಪರ್ಟೀಸ್ ಇಟ್ ವಾಸ್ ಆಸ್ಕ್ಡ್. ಅದನ್ನು ಬಿಟ್ಟು ಕೂಡ ನಮಗೆ ಹೆನ್ರೀಸ್ ಲಾ ಇದೆ, ರೌಲ್ಟ್ಸ್ ಲಾ ಇದೆ, ಮೊಲಾಲಿಟಿ ಮೇಲೂ ಪ್ರಾಬ್ಲಮ್ಸನ್ನು ಕೇಳ್ಬೋದು. ಬಟ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಮಾತ್ರ ಇಲ್ಲಿ ಸಾಲ್ವ್ ಮಾಡ್ತಾ ಇರೋದಕ್ಕೆ ಪ್ರಾಬ್ಲಮ್ಸನ್ನು ಯಾವ್ಯಾವ ರೀತಿ ಕೇಳಿದ್ರು ಮತ್ತು ಯಾವ ರೀತಿ ಅದಕ್ಕೆ ಅಪ್ರೋಚ್ ಇರಬೇಕು ಅನ್ನೋದನ್ನು ಹೇಳ್ತೀನಿ. ಆ್ಯಂಡ್ ರಿಮೆಂಬರ್, ಕಾಲಿಗೇಟಿವ್ ಪ್ರಾಪರ್ಟಿಯಿಂದ 99.9% ಪ್ರಾಬ್ಲಮನ್ನು ಅದರಿಂದನೇ ಕೇಳಬೇಕು ಅಂತ ಇದೆ. ಸೊ ಬೈ ರೂಲ್ ಇಟ್ ಈಸ್ ದೇರ್. ಸೊಲ್ಯೂಷನ್ಸ್ ಚಾಪ್ಟರಲ್ಲಿ ಕಾಲಿಗೇಟಿವ್ ಪ್ರಾಪರ್ಟಿಯಿಂದ 3 ಮಾರ್ಕ್ಸ್ ಪ್ರಾಬ್ಲಮ್ ಕೇಳಬೇಕು ಅಂತೇಳಿ ಜನರಲಿ ಅದರಿಂದನೇ ಕೇಳಿರ್ತಾರೆ. ಸೊ ಅದನ್ನು ನಾವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಸಾಕಾಗ್ತದೆ. ಸೊ ಇಲ್ಲಿ ಫಸ್ಟ್ ಒನ್ ನೋಡಿ, ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಫಾರ್ಮುಲಾ ಯು ಹ್ಯಾವ್ ಟು ರಿಮೆಂಬರ್. P10 minus P1 divided by P10 is equal to W2 into M1 divided by M2 into W1. ಇದರಲ್ಲಿ ಒಂದು ಪಾಯಿಂಟನ್ನು ಹೇಳಿಬಿಡ್ತೀನಿ. ಎಲ್ಲೆಲ್ಲಿ ಈ ರೀತಿ ನಾಟ್ ಬರ್ತದೆ, ಇದು ಪ್ಯೂರ್ ಅಂಥೇಳಿ ಮೀನಿಂಗು. ಪ್ಯೂರ್ ಅಂಥೇಳಿ ಮೀನಿಂಗು ಅಂದರೆ ಪ್ಯೂರ್ ಸಾಲ್ವೆಂಟ್. ಇದು ಸೊಲ್ಯೂಷನ್, ಇದು ಮತ್ತು ಪ್ಯೂರ್ ಸಾಲ್ವೆಂಟ್. ಸೊ W2 ಅಂತ ಎಲ್ಲಿ ಇರ್ತದೆ, 2 ಅಂತ ಎಲ್ಲಿ ಇರ್ತದೆ, ದಿಸ್ ಈಸ್ ರಿಮೆಂಬರ್ ಸೊಲ್ಯೂಟ್ ಅಂತ ಮೀನಿಂಗು. ಸೊಲ್ಯೂಟ್ ಅಂಥೇಳಿ ಅಂದರೆ ವೇಟ್ ಆಫ್ ದ ಸೊಲ್ಯೂಟ್. M2 ಅಂತ ಇದ್ದರೆ ಸೊ ಇಟ್ ಈಸ್ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಅಂತ ಮೀನಿಂಗು. ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ಎಲ್ಲಿ 2 ಇದೆ ಅದು ಸೊಲ್ಯೂಟ್, ಎಲ್ಲಿ 1 ಇದೆ ಅದು ಸಾಲ್ವೆಂಟ್ ಅಂತ ಮೀನಿಂಗು. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, 1 ಅಂದರೆ M ಇತ್ತು ಮೋಲಾರ್ ಮಾಸ್, W ಇತ್ತು ವೇಟ್. ಸೊ ಅದನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದನ್ನು ನಾನು ಪ್ರಾಬ್ಲಮ್ ಹೇಳಬೇಕಾದ್ರೆ ಹೇಳ್ತೀನಿ. ಎರಡನೇ ಪ್ರಾಬ್ಲಮ್ ನೋಡಿ, ಫಾರ್ಮುಲಾ ಕ್ಯಾಲ್ಕುಲೇಷನ್ ಆಫ್ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಬೈ ಯೂಸಿಂಗ್ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. M2 is equal to KB into 1000 into W2 ಡೆಲ್ಟಾ TB into W1. ಇಲ್ಲಿ ಡೆಲ್ಟಾ TB ಅಂತಂದರೆ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ರಿಮೆಂಬರ್, ಎಲಿವೇಷನ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಇಂಡಿಕೇಟೆಡ್ ಆಸ್ ಡೆಲ್ಟಾ TB, ರೈಟ್. ಸೊ M2 ಕ್ಯಾಲ್ಕುಲೇಟ್ ಮಾಡೋದು, KB ವ್ಯಾಲ್ಯೂ ಅವರೇ ಕೊಟ್ಟಿರ್ತಾರೆ. W2 W1 ನಾವು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಸೊ ಥರ್ಡ್ ಒನ್ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಬೈ ಯೂಸಿಂಗ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂತೇಳಿ. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟಲ್ಲೂ ಕೂಡ ಸೇಮ್ ಫಾರ್ಮುಲಾ. ಸೊ KB ಬದಲಿಗೆ KF ಆಗ್ತದೆ, ಡೆಲ್ಟಾ TB ಬದಲಿಗೆ ಡೆಲ್ಟಾ TF ಅನ್ನು ನಾವು ಇಲ್ಲಿ ಬರೆದಿದ್ದೀವಿ. ಸೊ ಈ ಫಾರ್ಮುಲಾವನ್ನು ನೆನಪಿಟ್ಕೊಳ್ಳಿ. ಅಟ್ಲೀಸ್ಟ್ ಪ್ರಾಬ್ಲಮ್ ಕೇಳಿದಾಗ ಸೊ ಫ್ರೀಸಿಂಗ್ ಪಾಯಿಂಟ್ ಅನ್ನೋ ವರ್ಡ್ ಇತ್ತು ಅಂದರೆ ಯು ಕ್ಯಾನ್ ಈಸಿಲಿ ರೈಟ್ ದಿಸ್ ಫಾರ್ಮುಲಾ. ಬಾಯ್ಲಿಂಗ್ ಪಾಯಿಂಟ್ ಅನ್ನೋ ವರ್ಡ್ ಇದ್ದರೆ ಪ್ರೀವಿಯಸ್ ಫಾರ್ಮುಲಾ ಏನು ನಾವು ತೋರಿಸಿದೆ ಅದನ್ನು ಬರೆಯೋದು. ಮೋಲಾರ್ ಮಾಸ್ ಬೈ ಯೂಸಿಂಗ್ ಆಸ್ಮಾಟಿಕ್ ಪ್ರೆಷರಲ್ಲಿ. ಸೊ ಪೈ ಅಂದರೆ ಆಸ್ಮಾಟಿಕ್ ಪ್ರೆಷರ್, ಪೈ ಅಂದರೆ ಆಸ್ಮಾಟಿಕ್ ಪ್ರೆಷರ್, ವಾಲ್ಯೂಮ್ ಅಂತ ಇದೆ. ಸೊ ಇಲ್ಲಿ ವಾಲ್ಯೂಮ್ ಶುಡ್ ಬಿ ಆಲ್ವೇಸ್ ಇನ್ ಲೀಟರ್. ನಿಮಗೆ ಲೀಟರ್ ಬೇಡ ಅಂತಂದ್ರೆ ಏನು ಮಾಡಬೇಕು, ಇದೇ ಫಾರ್ಮುಲಾವನ್ನು ಹೀಗೂ ಕೂಡ ಬರೀಬೋದು. ಅಂದರೆ ಸೊ ಹಿಯರ್ ಯು ಕ್ಯಾನ್ ರೈಟ್ ಇಟ್ ಆಸ್ 1000 ಇಂಟು WRT ಡಿವೈಡೆಡ್ ಬೈ ಪೈ ಇಂಟು V. ಆವಾಗ V ಇನ್ ML. ರಿಮೆಂಬರ್, V ಇನ್ ML ಅಲ್ಲಿ ತೊಗೋಬೋದು. ಸೊ ನಿಮಗೆ ಬಿಟ್ಟಿದ್ದು, ಇಲ್ಲಿ ಲೀಟರ್ ಬರೆದ್ರೆ ಮೇಲ್ಗಡೆ 1000 ಬರೆಯೋ ಅವಶ್ಯಕತೆ ಇಲ್ಲ. ಸೊ ಲೀಟರಲ್ಲಿ ಬೇಡ, ML ಅಲ್ಲಿ ತೊಗೋತೀವಿ ಅಂದರೆ ಮೇಲ್ಗಡೆ 1000 ಬರೀಬೇಕು, ರೈಟ್. ಇವೆಲ್ಲದಕ್ಕೂ ಫಾರ್ಮುಲಾಕ್ಕೆ ಮೋಲಾರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿರ್ತಾರೆ. ಸೊ ಯೂನಿಟ್ ಫಾರ್ ಮೋಲಾರ್ ಮಾಸ್ ಇಸ್ ರಿಮೆಂಬರ್ ಗ್ರಾಮ್ಸ್ ಪರ್ ಮೋಲ್. ಸೊ ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಡೋಂಟ್ ರೈಟ್ KG ಪರ್ ಮೋಲ್ ಎನಿಥಿಂಗ್, ಡೋಂಟ್ ಟ್ರೈ ಟು ರೈಟ್. ಈಗ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ಮತ್ತೊಂದಷ್ಟು ಫಾರ್ಮುಲಾಸ್ಗಳನ್ನು, ಅಂದರೆ ಫಸ್ಟ್ ಪ್ರಿಯಾರಿಟಿ 4 ಕಾಲಿಗೇಟಿವ್ ಪ್ರಾಪರ್ಟಿಗೇ ಕೊಡಿ, ಅದಾದಮೇಲೂ ಕೂಡ ಈ ಪ್ರಾಬ್ಲಮ್ಸ್ನ ಕೇಳಬಹುದು ಅಂಥೇಳಿ. ಸೊ ಇದ್ರ ಮೇಲೆ ನಾನು ಇಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಲ್ಲ. ಸೊ ನಿಮಗೆ ಬೇಕು ಅಂತಂದರೆ ಸೊ ರೆಫರೆನ್ಸ್ ಬುಕ್ಕನ್ನು ಯೂಸ್ ಮಾಡಿ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಒಂದಷ್ಟು ಪ್ರಾಬ್ಲಮ್ ಕೊಟ್ಟಿರೋದನ್ನು ಸಾಲ್ವ್ ಮಾಡ್ಬೋದು. ಆ್ಯಂಡ್ ಇದ್ರ ಜೊತೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ, ಅಂದರೆ ಹಿಂದಿನ ಒಂದಷ್ಟು ವಿಡಿಯೋಗಳಲ್ಲಿ ರೀಡ್ NCERT ಅಲಾಂಗ್ ವಿತ್ ಮೀದಲ್ಲಿ ಸೊಲ್ಯೂಷನ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡಿದ್ದೀನಿ.
ಅದರಲ್ಲಿ ಇವೆಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ಇಂಟೆಕ್ಸ್ ಕ್ವಶನನ್ನು ಅದನ್ನು ನೀವು ಫಾಲೋ ಮಾಡ್ಬೋದು. ರೌಲ್ಸ್ ಲಾ ಇದ್ದಾಗ ಪಿ ಎ ಇಸ್ ಈಕ್ವಲ್ ಟು ಪಿ ನಾಟ್ ಎ ಇಂಟು ಎಕ್ಸ್ ಎ. ಎಕ್ಸ್ ಅಂತಂದರೆ ಮೋಲ್ ಫ್ರಾಕ್ಷನ್. ಸೊ ಇಲ್ಲೂ ಕೂಡ ಎಕ್ಸ್ ಅಂತಂದರೆ ಮೋಲ್ ಫ್ರಾಕ್ಷನ್. ಹೆನ್ರೀಸ್ ಲಾ ಪ್ರಕಾರ ಪಿ ಇಸ್ ಈಕ್ವಲ್ ಟು ಕೆ ಎಚ್ ಇಂಟು ಎಕ್ಸ್. ಕೆ ಎಚ್ ಅಂದರೆ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೊ ಮೋಲ್ ಫ್ರಾಕ್ಷನ್ ಆಫ್ ದ ಕಾಂಪೋನೆಂಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ ನಂಬರ್ ಆಫ್ ಮೋಲ್ಸ್ ಆಫ್ ಕಂಪೋನೆಂಟ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಂಪೋನೆಂಟ್ ಅಂತ ಹೇಳ್ಬೋದು. ಸೊ ಮೊಲಾರಿಟಿ ಕ್ಯಾಲ್ಕುಲೇಟೆಡ್ ಆಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಅಂತಲೂ ತೊಗೊಳ್ಬೋದು. ಅಥವಾ ನಂಬರ್ ಆಫ್ ಮೋಲ್ಸ್ ಡೈರೆಕ್ಟಾಗಿ ಕೊಟ್ಟಿರಲಿಲ್ಲ ಅಂದರೆ ಮಾಸ್ ಕೊಟ್ಟಿರ್ತಾರೆ. ಸೊ ಮಾಸ್ ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್ ಇಂಟು 1 ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಅಂತ ತೊಗೋಬೋದು. ಇಲ್ಲಿ ನೀವು ಸೊಲ್ಯೂಷನ್ ಲೀಟರ್ ML ತೊಗೋತೀರಿ ಅಂದರೆ ಇಲ್ಲಿ ಮೇಲ್ಗಡೆ 1000 ಅಂತ ಬರೀತೀರಿ. ಮೊಲಾಲಿಟಿ ನೋಡಿ, ಮೊಲಾಲಿಟಿ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇನ್ ಕಿಲೋಗ್ರಾಮ್ ಅಂತ ತೊಗೋತೀವಿ. ಆರ್ ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಇಂಟು 1 ಬೈ ಮಾಸ್ ಆಫ್ ಸಾಲ್ವೆಂಟ್ ಇನ್ kg ಅಂತ ನಾವು ತೊಗೋಬೋದು. ಸೊ ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡೋಣಂತೆ. ದಿಸ್ ವಾಸ್ ದ ಪ್ರಾಬ್ಲಮ್ ವಿಚ್ ವಾಸ್ ಆಸ್ಕ್ಡ್ ಇನ್ ಮಾರ್ಚ್ 2014, ಜೂನ್ 2019. 2 ಸಲ ಕೇಳಿರೋಂತಹ ಕ್ವಶನ್ನು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡಿ. ಇಲ್ಲಿ ಸಾಲ್ಯೂಟ್ ಮತ್ತು ಮಾಸ್ ಕೊಟ್ಟಿದ್ದಾರೆ, ಹೌದಾ? ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಕೇಳಿದ್ದಾರೆ ಅಂತಂದರೆ M2 ಅನ್ನು ಕೇಳಿದ್ದಾರೆ. ಸೊ ಇಲ್ಲಿ W2 ಅನ್ನು ಕೊಟ್ಟಿದ್ದಾರೆ. 2.34 ಅಂದರೆ W2 ಅನ್ನು ಕೊಟ್ಟಿದ್ದಾರೆ ಅಂತ ಅರ್ಥ. ಡಿಸಾಲ್ವ್ ಇನ್ ಅಂತ ಅಂದಮೇಲೆ ಬೆನ್ಝಿನ್ ಶುಡ್ ಬಿ ಸಾಲ್ವೆಂಟ್ ಆಗ್ತದೆ. ಸಾಲ್ವೆಂಟ್ ಮಾಸ್ ಕೊಟ್ಟಿದ್ದಾರೆ ಅಂತಂದರೆ ಸೊ ಇಟ್ ಶುಡ್ ಬಿ W1 ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? W1 ಅನ್ನು ಕೊಟ್ಟಿದ್ದಾರೆ ಅಂತ ಅರ್ಥ. ಬೆನ್ಝಿನ್ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ನಾವು ಮಾಲಿಕ್ಯುಲರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಬೆನ್ಝಿನ್ದು ಮಾಲಿಕ್ಯುಲರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಿ 72 ಬರ್ತದೆ. ಸೊ ಇಷ್ಟು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ವಾಸ್ ಹೈಯರ್ ದ್ಯಾನ್ ದಟ್ ಆಫ್ ಬೆನ್ಝಿನ್ ಬೈ 0.81 ಅಂತ ಇದೆ. 0.81 ಕೆಲ್ವಿನ್ ಇಸ್ ನಥಿಂಗ್ ಬಟ್ ಡೆಲ್ಟಾ ಟಿ. ಇದು ಬಾಯ್ಲಿಂಗ್ ಪಾಯಿಂಟ್ ಅಂತ ಕೊಟ್ಟಿರೋದಕ್ಕೆ ಡೆಲ್ಟಾ ಟಿ ಬಿ, ರೈಟ್? ಸೊ ಇದು ನಥಿಂಗ್ ಬಟ್ KB ವ್ಯಾಲ್ಯೂಯನ್ನು ಕೊಟ್ಟಿದ್ದಾರೆ. ಸೊ ಐ ಹೋಪ್ ನಿಮಗೆ ಏನೇನು ಕೊಟ್ಟಿದ್ದಾರೆ ಅನ್ನೋದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ಕೊಟ್ಟಿದ್ದಾರೆ ಏನು ಅನ್ನೋದು ಅರ್ಥ ಆದಮೇಲೆ ಈಗ ಫಾರ್ಮುಲಾವನ್ನು ಬರೀರಿ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ಮುಲಾವನ್ನು ಬರೀರಿ. ಸೊ ಫಾರ್ಮುಲಾ M2 ಇಸ್ ಈಕ್ವಲ್ ಟು, in this particular case, KB into 1000 into W2 divided by, so delta TB into W1. ಸೊ ಈ ರೀತಿ ಫಾರ್ಮುಲಾ ಬರೀತೀರಿ, 1 ಮಾರ್ಕ್ಸ್ ಬರ್ತದೆ. ಅದಾದಮೇಲೆ ಯು ಆರ್ ಗೋಯಿಂಗ್ ಟು ರೈಟ್ ದಿಸ್, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. KB ವ್ಯಾಲ್ಯೂ ಏನಿದೆ? ಸೊ 2.53 ಇದೆ ಇಂಟು, ಸೊ 1000 ಆಲ್ರೆಡಿ ಫಾರ್ಮುಲಾದಲ್ಲಿ ಇರುವಂಥದ್ದು. ಸೊ ದಟ್ W2 ಈಸ್ ಗಿವನ್ 2.34, ರೈಟ್? ಸೊ ಡೆಲ್ಟಾ TB ಈಸ್ ಗಿವನ್ 0.81 ಇಂಟು, ಸೊ KB ಈಸ್ W1 ಈಸ್ ಗಿವನ್ ದಟ್ ಈಸ್ 40 ಗ್ರಾಮ್. ಸೊ ಇಷ್ಟು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ, ರೈಟ್? ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ ನಾವು ಯು ಕ್ಯಾನ್ ಟೇಕ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಇಲ್ಲಿ ನಮಗೆ ಆ್ಯಕ್ಚುಲಿ M1 ಬೇಡ, 72 ಇಟ್ ಈಸ್ ನಾಟ್ ನೀಡೆಡ್ ಹಿಯರ್. ಫೈನ್, ಮಾಲಿಕ್ಯುಲರ್ ಮಾಸ್ ನಮಗೆ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ನಾವು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನೀವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಿರಿ ಅಂತಂದರೆ, ಸೊ ಯಾವಾಗಲೂ ಈ ರೀತಿ ನಾನು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾಗ ನನ್ನ ಒಂದು ರಿಕ್ವೆಸ್ಟ್ ನಿಮಗೆ ಅಂತಂದರೆ, ಸೊ ವಾಟ್ ಯು ಹ್ಯಾವ್ ಟು ಡೂ ಈಸ್, ಸೊ ನೀವು ಕೂಡ ಕ್ಯಾಲ್ಕುಲೇಟರ್ನ ಸಿಂಪಲ್ ಕ್ಯಾಲ್ಕುಲೇಟರ್ ಅಲೋವ್ ಇರ್ತದೆ, ಸಿಂಪಲ್ ಕ್ಯಾಲ್ಕುಲೇಟರ್ನ ಇಟ್ಕೊಂಡು ಕೂತ್ಕೊಂಡಿದ್ದರೆ ಸೊ ಈಸಿ ಟು ಕ್ಯಾಲ್ಕುಲೇಟ್. ನಾನು ಇಲ್ಲಿ ಈ ರೀತಿ ಸಬ್ಸ್ಟಿಟ್ಯೂಷನನ್ನು ಮಾಡಿದ ಮೇಲೆ ನಾನೇನು ಆನ್ಸರನ್ನು ಬರಿತೀನಿ. ಸೊ ಆನ್ಸರನ್ನು ಬರೆಯೋದ್ರೊಳಗಾಗಿ ನೀವೇನಾದರೂ ಕರೆಕ್ಟಾಗಿ ಆನ್ಸರನ್ನು ಬರ್ಕೊಂಡು ಒಂದು ಸಾರಿ ಕ್ರಾಸ್ ಚೆಕ್ ಮಾಡಿದ್ರಿ ಅಂತಂದರೆ ಇಟ್ ಈಸ್ ಆಫ್ ಬೆಟರ್, ರೈಟ್? ಸೊ ಇಲ್ಲಿ ನಿಮಗೆ ಆನ್ಸರ್ ಬರ್ತದೆ 182.72 ಗ್ರಾಮ್ ಪರ್ ಮೋಲ್ ಅಂತ ಬರ್ತದೆ, ರೈಟ್? ದಿಸ್ ಈಸ್ ದ ಆನ್ಸರ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಇಲ್ಲಿ ಇಟ್ಸ್ ಡಿಪೆಂಡಿಂಗ್ ಆನ್, ರಿಮೆಂಬರ್, ಈಗ ಕ್ಯಾಲ್ಕುಲೇಟ್ರಲ್ಲಿ ಇಲ್ಲಿ ನಾವೇನು ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಐ ಹ್ಯಾವ್ ಟೇಕನ್ ಜನರಲಿ ಆಫ್ಟರ್ ಡೆಸಿಮಲ್ ಪಾಯಿಂಟ್ 3 digits ಐ ಹ್ಯಾವ್ ಟೇಕನ್. ಸೊ ಮೈ ಆನ್ಸರ್ ಇಸ್ ದಿಸ್ ಒನ್. 2 ಡಿಜಿಟ್ ತೊಗೊಂಡ್ರೆ ಸ್ವಲ್ಪ ಆನ್ಸರ್ ಚೇಂಜ್ ಆಗ್ಬೋದು, ಬಟ್ ಮಾಡುವಂಥ ಮೆಥಡನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ಟ್ರೈ ಟು ರೈಟ್ 3 digit ಆಫ್ಟರ್ ದ ಡೆಸಿಮಲ್ ಪಾಯಿಂಟ್. ಎರಡನೇ ಪ್ರಾಬ್ಲಮ್ ನೋಡಿ. ಸೊ ಜುಲೈ 2014 ಮತ್ತು ಜುಲೈ 2017 ಕೇಳಿರುವಂಥದ್ದು. ಮೋಲಾರ್ ಮಾಸ್ ಆಫ್ ದ ಸಾಲಿಡ್ ಸಬ್ಸ್ಟೆನ್ಸ್ ಕೇಳಿದ್ದಾರೆ ಅಂತಂದರೆ M2 ಕೇಳಿದ್ದಾರೆ. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂತ ನೋಡಿ, ಏನು ಕೊಟ್ಟಿದ್ದಾರೆ ಅಂತ ನೋಡಿ. ವೇಪರ್ ಪ್ರೆಷರ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಬೆನ್ಝೀನ್ ಈಸ್ ಗಿವನ್ ಅಂತಂದರೆ ದಿಸ್ ಈಸ್ ನಥಿಂಗ್ ಬಟ್ P1 ನಾಟ್ ಅಂತ ಮೀನಿಂಗು.
ರೈಟ್. 0.5 grams ಆಫ್ ದ ಸಾಲಿಡ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ W2 ಅಂತ ಮೀನಿಂಗು. 39 grams ಆಫ್ ಬೆನ್ಝೀನ್ ಅಂತ ಅಂದರೆ ದಿಸ್ ಈಸ್ ನಥಿಂಗ್ ಬಟ್ W1 ಅಂತ ಮೀನಿಂಗು. ಆ್ಯಂಡ್ ಮಾಲಿಕ್ಯುಲರ್ ಮಾಸ್ ಕೊಟ್ಟಿದ್ದಾರೆ, ದಿಸ್ ಈಸ್ ನಥಿಂಗ್ ಬಟ್ M1 ಅಂತ ಮೀನಿಂಗು. ಸೊ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸೊ ಸೊಲ್ಯೂಷನ್ ಅಂತಂದರೆ ಇದು P1 ಅಂತ ಮೀನಿಂಗು. ಆ್ಯಂಡ್ M2 ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ದಿಸ್ ಈಸ್ ಡಿಪೆಂಡಿಂಗ್ ಆನ್ ರಿಲೇಟಿವ್ ಲೋವರಿಂಗ್ ಇನ್ ವೇಪರ್ ಪ್ರೆಷರ್. ರಿಲೇಟಿವ್ ಲೋವರಿಂಗ್ ಇನ್ ವೇಪರ್ ಪ್ರೆಷರಿಗೆ ಫಾರ್ಮುಲಾವನ್ನು ಏನು ಬರೀತೀರಿ? ಸೊ ಫಸ್ಟ್ ಫಾರ್ಮುಲಾ ಬರೀರಿ, P1 ಮೈನಸ್ P1 ಡಿವೈಡೆಡ್ ಬೈ P1. ಸೊ ಫಾರ್ಮುಲಾ W2 M1 ಡಿವೈಡೆಡ್ ಬೈ W1 M2. ಸೊ ಈ ರೀತಿ ಫಾರ್ಮುಲಾವನ್ನು ಬರೀತೀರಿ. ಇದಾದಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. P1 ಸಬ್ಸ್ಟಿಟ್ಯೂಟ್ ಮಾಡಿ 0.850. ಆ್ಯಂಡ್ ಇದು ಇಂಟೆಕ್ಸ್ ಕ್ವಶನ್ಲಿ ಸಾಲ್ವ್ಡ್ ಪ್ರಾಬ್ಲಮ್ ಆಗಿರೋದಕ್ಕೆ ಇಂಪಾರ್ಟೆಂಟ್ ರಿಮೆಂಬರ್. ಸೊ ಡೈರೆಕ್ಟಾಗಿ ಕ್ವಶನನ್ನು ಕೇಳಿದ್ದಾರೆ. 0.845 ಆಗ್ತದೆ ಡಿವೈಡೆಡ್ ಬೈ 0.850 ಅನ್ನು ಬರೀತೀರಿ ಈಸ್ ಈಕ್ವಲ್ ಟು, ಸೊ W2 ಅನ್ನು ಕೊಟ್ಟಿದ್ದಾರೆ, W2 ಈಸ್ 0.5 ಹೌದಾ. ಸೊ 0.5 ಇಂಟು M1 ಅನ್ನು ಕೊಟ್ಟಿದ್ದಾರೆ, M1 ಈಸ್ 78 ಡಿವೈಡೆಡ್ ಬೈ, ಸೊ W1 ಅನ್ನು ಕೊಟ್ಟಿದ್ದಾರೆ ದಟ್ ಈಸ್ 39 ಇಂಟು M2 ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. M2 ಈ ಕಡೆ ತೊಗೊಂಡು ಬನ್ನಿ, ಸಿಂಪ್ಲಿಫೈ ಮಾಡಿ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್ ಆಸ್ M2 ಈಸ್ ಈಕ್ವಲ್ ಟು 170 ಗ್ರಾಮ್ ಪರ್ ಮೋಲ್ ಅಂಥೇಳಿ ಬರ್ತದೆ. ವೆರಿ ಇಂಪಾರ್ಟೆಂಟ್, ಆನ್ಸರ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 170 ಗ್ರಾಮ್ ಪರ್ ಮೋಲ್ ಯು ಆರ್ ಗೋಯಿಂಗ್ ಟು ಗೆಟ್. ನೆಕ್ಸ್ಟ್ ಒನ್ ಕ್ಯಾನ್ ಸಿ ಒನ್ಸ್ ಅಗೇನ್ M2 ಕೇಳಿದ್ದಾರೆ, KF ಕೊಟ್ಟಿದ್ದಾರೆ ಅಂತಂದರೆ ಫಾರ್ಮುಲಾ ಇಸ್ ಬೇಸ್ಡ್ ಆನ್ ಡೆಲ್ಟಾ TF. ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಕೊಟ್ಟಿದ್ದಾರೆ. ಸೊ 18 ಗ್ರಾಮ್ ಅಂತ ಕೊಟ್ಟಿದ್ದಾರೆ, ಅಂದರೆ W2 ಕೊಟ್ಟಿದ್ದಾರೆ. ಡಿಸಾಲ್ವ್ಡ್ ಇನ್ 200 ಗ್ರಾಮ್ ಅಂತಂದರೆ W1 ಕೊಟ್ಟಿದ್ದಾರೆ. ಸೊ ಫ್ರೀಸಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಫ್ರೀಸಿಂಗ್ ಪಾಯಿಂಟ್ ಈಸ್ ಗಿವನ್ ರೈಟ್. ಸೊ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ ಗಿವನ್. ಈಗ ಫಾರ್ಮುಲಾವನ್ನು ಬರೆದ್ರೆ, ಸೊ M2 ಈಸ್ ಈಕ್ವಲ್ ಟು KF ಇಂಟು 1000 ಇಂಟು W2 ಡಿವೈಡೆಡ್ ಬೈ W1 ಇಂಟು ಡೆಲ್ಟಾ TF. ಇಲ್ಲಿ ನಮಗೆ ಡೆಲ್ಟಾ TF ಗೊತ್ತಿಲ್ಲ. ಡೆಲ್ಟಾ TF ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಇದು ಸ್ಟ್ಯಾಂಡರ್ಡ್ T0F ಮೈನಸ್ TF. ಸ್ಟ್ಯಾಂಡರ್ಡ್ T0F ಈಸ್ ಹೌ ಮಚ್? 273 ದೇ ಹ್ಯಾವ್ ಗಿವನ್, ಮೈನಸ್ 272.07. ಸೊ ಇದರ ಡಿಫರೆನ್ಸ್ ಈಸ್ ಡೆಲ್ಟಾ TF. ಡಿಫರೆನ್ಸ್ ಎಷ್ಟು ಬರ್ತದೆ? 0.93 ಕೆಲ್ವಿನ್ ಯು ಆರ್ ಗೋಯಿಂಗ್ ಟು ಗೆಟ್ ರೈಟ್. 93 ಕೆಲ್ವಿನ್ ಅಂತ ಬಂತು. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ KF ವ್ಯಾಲ್ಯೂ ಕೊಟ್ಟಿದ್ದಾರೆ 1.86 ಇಂಟು 1000 ಇಂಟು W2 ಈಸ್ 18. ಸ್ವಲ್ಪ ನನ್ನ ಹ್ಯಾಂಡ್ ರೈಟಿಂಗ್ ಜೊತೆ ನೀವು ಅಡ್ಜಸ್ಟ್ ಆಗಬೇಕಾಗ್ತದೆ. ಸೊ ದೆನ್ your W1 ಎಷ್ಟು ಬಂತಿಲ್ಲಿ? 200 ಗ್ರಾಮ್ ಅಂತ ಕೊಟ್ಟಿದ್ದಾರೆ ಇಂಟು 0.93 ಅಂತ ಬಂತು. ಸಬ್ಸ್ಟಿಟ್ಯೂಟ್ ಮಾಡಿದ ಮೇಲೆ ಆನ್ಸರ್ ಏನು ಬರ್ತದೆ ನಿಮಗೆ? 57.72 ಗ್ರಾಮ್ ಪರ್ ಮೋಲ್ ಅಂತ ಬರ್ತದೆ. ಸೊ ಕರೆಕ್ಟಾಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 57.72 ಗ್ರಾಮ್ ಪರ್, ಸೊ 57.72 ಬರೋದಿಲ್ಲ. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 180 ಗ್ರಾಮ್ ಪರ್ ಮೋಲ್ ಅಂತ ಬರ್ತದೆ. 180 ಗ್ರಾಮ್ ಪರ್ ಮೋಲ್ ಅಂಥೇಳಿ ಬರ್ತದೆ ರೈಟ್. ಸೊ ಡೆಲ್ಟಾ TF ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಡೆಲ್ಟಾ TF ಈ ರೀತಿ ನಿಮಗೆ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಮತ್ತು ವಾಟರ್ ಫ್ರೀಸಿಂಗ್ ಪಾಯಿಂಟ್ ಅಂದರೆ ಆ ಸೊಲ್ಯೂಷನ್ದು ಫ್ರೀಸಿಂಗ್ ಪಾಯಿಂಟ್ ಕೊಟ್ಟರೆ, ಸೊ ವಿಲ್ ಕ್ಯಾಲ್ಕುಲೇಟ್ ಇಟ್ ಲೈಕ್ ದಿಸ್ ರೈಟ್. ನಾವು ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣಂತೆ. ಜೂನ್ 2015 ಮತ್ತು ಮಾರ್ಚ್ 2018 ಕೇಳಿರೋ ಅಂಥ ಕ್ವಶನ್ನು, 4th ಒನ್. ಸೊ ಇದರಲ್ಲಿ ನೋಡಿ KB ಕೊಟ್ಟಿದ್ದಾರೆ ಒನ್ಸ್ ಅಗೇನ್ 353, ಅಂದರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಬೆನ್ಝೀನ್ T0F ಕೊಟ್ಟಿದ್ದಾರೆ ಅಂತ ಮೀನಿಂಗು, ಸಾರಿ T0B ಅನ್ನು ಕೊಟ್ಟಿದ್ದಾರೆ. ಸೊ ಇದು W2 ಅನ್ನು ಕೊಟ್ಟಿದ್ದಾರೆ. ಸೊ ಡಿಸಾಲ್ವ್ಡ್ ಇನ್ 90 ಗ್ರಾಮ್ ಅಂದರೆ W1 ಅನ್ನು ಕೊಟ್ಟಿದ್ದಾರೆ. ಬಾಯ್ಲಿಂಗ್ ಪಾಯಿಂಟ್ ರೇಸ್ 2 ಅಂತಂದರೆ TB ಅನ್ನು ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್ ಅಂತಂದರೆ ಸೊ M2 ಕ್ಯಾಲ್ಕುಲೇಟ್ ಮಾಡಬೇಕು. ರೈಟ್ ದ ಫಾರ್ಮುಲಾ. M2 ಈಸ್ ಈಕ್ವಲ್ ಟು, ಇಲ್ಲಿ KB ಬರೀತೀನಿ ಯಾಕಂದರೆ ಇದು ಇಟ್ ಈಸ್ ಡಿಪೆಂಡಿಂಗ್ ಆನ್ ದಿ ಬಾಯ್ಲಿಂಗ್ ಪಾಯಿಂಟ್ ಫಾರ್ಮುಲಾ, ಅಂದರೆ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಕೇಸ್, ಇಂಟು W2 ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ TB ಇಂಟು W2. ಒನ್ಸ್ ಅಗೇನ್ ಡೆಲ್ಟಾ TB ಅನ್ನು ಕೊಟ್ಟಿಲ್ಲ. ಸೊ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಡೆಲ್ಟಾ TB ಈಸ್ ಈಕ್ವಲ್ ಟು, ಇಲ್ಲಿ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, TB ಮೈನಸ್ T0B.
ಟಿ ಬಿ ಮೈನಸ್ ಟಿ ನಾಟ್ ಬಿ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಮೈನಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್. ಸೊ ಟಿ ಬಿ ಈಸ್ 354.11 minus in this particular case 353.23. So then you are going to get the answer as 0.88 Kelvin ಬರ್ತದೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕೆ ಬಿ ವ್ಯಾಲ್ಯೂ ಇಸ್ ಗಿವನ್ 2.54 ಇಂಟು W2 is how much 1.80 into 1000. So divided by delta TB is 0.88 into W2 is 1. ಸೊ ಇಲ್ಲೂ W2 ಅಂತ ಬರೆದೀನಿ, ಸಾರಿ, ಇಲ್ಲಿ W1 ಅಂತ ಆಗ್ತದೆ. W1 is 90 ಗ್ರಾಮ್. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್ ಇಟ್ ಆಸ್ 57.72 ಗ್ರಾಮ್ ಪರ್ ಮೋಲ್. ಸೊ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಇಟ್ಸ್ ಅ ಫೋರ್ತ್ ಕ್ವಶನ್ ಲೈಕ್ ದಿಸ್. ಆ್ಯಂಡ್ ದ ಫಿಫ್ತ್ ಒನ್ ಬೇಸ್ಡ್ ಆನ್ ಆಸ್ಮಾಟಿಕ್ ಪ್ರೆಷರ್. ಒನ್ಸ್ ಅಗೇನ್ ಮೋಲಾರ್ ಮಾಸ್ M2 ಕೇಳಿದ್ದಾರೆ, 200 cm3 ವಾಲ್ಯೂಮನ್ನು ಕೊಟ್ಟಿದ್ದಾರೆ, 1.26 W2 ಅನ್ನು ಕೊಟ್ಟಿದ್ದಾರೆ. ಸೊ 300 ಕೆಲ್ವಿನ್ ಟೆಂಪ್ರೇಚರ್ನ ಕೊಟ್ಟಿದ್ದಾರೆ. ಸೊ ಪೈ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಫಾರ್ ದಿಸ್ ಈಸ್ ರಿಮೆಂಬರ್ M2 is equal to W2 RT ಡಿವೈಡೆಡ್ ಬೈ ಪೈ ಇಂಟು ವಿ. ಸೊ ನಾನು ಆಲ್ರೆಡಿ ಹೇಳಿರೋ ಹಾಗೆ ವಾಲ್ಯೂಮನ್ನು ನೀವು ML ತೊಗೋಬೇಕಂದ್ರೆ ಸೊ ಇಲ್ಲಿ ಡೈರೆಕ್ಟಾಗಿ 1000 ಮೇಲ್ಗಡೆ ಬರೀಬೇಕು. ಸೊ ಇಲ್ಲಿ ನಾನು ಲೀಟರಲ್ಲಿ ತೊಗೋತೀನಿ. ಸೊ ಲೀಟರಲ್ಲಿ ತೊಗೊಳ್ಳೋದಕ್ಕೆ ಸೊ ಇಲ್ಲಿ 200 cm3 ಐ ವಿಲ್ ಟೇಕ್ ಇಟ್ ಆಸ್ 0.2 ಲೀಟರ್, ರೈಟ್, 0.2 ಲೀಟರ್ ಅಂತ ತೊಗೋತೀನಿ. W2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ 1.26 ಇಂಟು ಆರ್ ವ್ಯಾಲ್ಯೂ 0.083 ಅವ್ರು ಏನು ಕೊಟ್ಟಿರ್ತಾರೆ ಅದನ್ನು ತೊಗೊಳ್ಳಿ ಇಂಟು ಟೆಂಪ್ರೇಚರ್ 300 ಕೆಲ್ವಿನ್. ಇಫ್ ಟೆಂಪ್ರೇಚರ್ ಗಿವನ್ ಇನ್ ಡಿಗ್ರಿ ಸೆಲ್ಸಿಯಸ್ ಆಲ್ಸೋ ಕನ್ವರ್ಟೆಡ್ ಇಂಟು 300 ಕೆಲ್ವಿನ್. ಸೊ ದೆನ್ pi value is given 2.57 into 10 to the power minus 3 into then V volume is 0.2. So you will get the answer it as here 61,022 gram per mole you will get. So first actually 61.022 you will get into 10 to the power 3. So finally I have written the value 61,022 gram per mole is the answer. Like this you have to solve this type of problem. ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇಲ್ಲಿ ಲೀಟರಲ್ಲಿ ತೊಗೊಳ್ಳೋದು. ಮೇಲ್ಗಡೆ ಏನಾದ್ರು 1000 ತೊಗೊಂಡ್ರೆ ಇದನ್ನು 200 cm3 ಡೈರೆಕ್ಟಾಗಿ ನಾವಿಲ್ಲಿ ತೊಗೋಬೋದು. ಸಿಕ್ಸ್ತ್ ಒನ್ ಇಸ್ ಆಲ್ಸೋ ಬೇಸ್ಡ್ ಆನ್ ದಿಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಸೊ ಇಲ್ಲಿ 5.8 ಗ್ರಾಮ್ ಅಂತ ಏನು ಕೊಟ್ಟಿದ್ದಾರೆ, ದಿಸ್ ಇಸ್ W2. 1000 ಗ್ರಾಮ್ ಆಫ್ ಕಾರ್ಬನ್ ಡೈಸಲ್ಫೈಡ್. ಕಾರ್ಬನ್ ಡೈಸಲ್ಫೈಡ್ ಈಸ್ ನಥಿಂಗ್ ಬಟ್ ಅ ಸಾಲ್ವೆಂಟ್, ಪ್ಯೂರ್ ಸಾಲ್ವೆಂಟ್ ಇಟ್ ಈಸ್. ಸೊ ಇಟ್ ಈಸ್ in this particular case it is a W1. So M1 is given here. M2 calculate ಮಾಡಬೇಕು. So vapor pressure of the solution is given, ಅಂದರೆ P1 is given. So ಇದು pure solvent P1 naught is given. So then write the formula. So P1 naught minus P1 divided by P1 naught is equal to, so W2 in this particular case M1 divided by W1 M2, right? So then you substitute P1 naught is 195 minus 190 divided by 195 is equal to W2 is 5.8 into M1 is 76 divided by W1 is 100 into M2 you have to calculate. Then if you calculate, solve this, M2 you are going to get it as 171.9 gram per mole. So gram per mole per it is gram per mole you are going to get. Like this, remember 6 question can be solved on elevation in boiling point. Elevation, this relative lowering in vapor pressure RLVP. Then next one once again pi, that is osmotic pressure ಮೇಲೆ. So direct ಆಗಿ ಫಾರ್ಮುಲಾ ಬರೆದ್ಬಿಡ್ತೀನಿ. M2 is equal to W2 RT divided by pi into V. So W2 value ಎಷ್ಟು, W2 is 2.12. So 2.12 into R value is given 0.0823 into temperature is given 300 Kelvin. Then pi value is given 3.89 into 10 to the power minus 3 into volume is given 300. I will take it as 0.3 liter.
So then if you solve this, you are going to get the answer as 44,852 gram per mole, right? ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಸಾಲ್ವ್. ಭಾಳ ಸಿಂಪಲ್ ಇರ್ತದೆ. ಫಾರ್ಮುಲಾವನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ಓದ್ತಾ ಹೋದರೆ ಅರ್ಥ ಆಗ್ತದೆ. ಸೊ ಯು ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಗೆಟ್ 3 ಮಾರ್ಕ್ಸ್. ಇಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿರ್ತದೆ ಅಂತಂದರೆ ಫಾರ್ಮುಲಾಕ್ಕೆ 1 ಮಾರ್ಕ್ ಇರ್ತದೆ, ಸಬ್ಸ್ಟಿಟ್ಯೂಷನಿಗೆ 1 ಮಾರ್ಕ್ ಇರ್ತದೆ, ಲಾಸ್ಟ್ ಆನ್ಸರ್ ವಿತ್ ದ ಕರೆಕ್ಟ್ ಯೂನಿಟ್ ಬರೆದ್ರೆ 1 ಮಾರ್ಕ್ಸ್ ಇರ್ತದೆ. Then 8th question, March 2017, which was asked according to freezing point formula, right? So ಇಲ್ಲಿ ನೋಡಿ KF ಕೊಟ್ಟಿದ್ದಾರೆ, 1 ಗ್ರಾಮ್ ಅಂತಂದರೆ W2 ಕೊಟ್ಟಿದ್ದಾರೆ, 50 ಗ್ರಾಮ್ ಅಂದರೆ W1 ಕೊಟ್ಟಿದ್ದಾರೆ, 0.4 ಕೆಲ್ವಿನ್ ಅಂದರೆ ಡೆಲ್ಟಾ TF ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಂತ ಹೇಳ್ತಾ ಇದ್ದಾರೆ. ಸೊ M2 is equal to ಫಾರ್ಮುಲಾ KF ಇಂಟು W2 ಇಂಟು 1000 ಡಿವೈಡೆಡ್ ಬೈ ಸೊ ಡೆಲ್ಟಾ TF ಇಂಟು W1. ಸೊ ಸಬ್ಸ್ಟಿಟ್ಯೂಟ್ ಮಾಡಿ KF ವ್ಯಾಲ್ಯೂ 5.12 ಇಂಟು W2 ಈಸ್ 1 ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ TF ಈಸ್ 0.4 ಇಂಟು W1 ಈಸ್ 50. ಸೊ ವಿಲ್ ಗೆಟ್ ದ ಆನ್ಸರ್ ಇಟ್ ಆಸ್ 256 ಗ್ರಾಮ್ ಪರ್ ಮೋಲ್ ಅಂಥೇಳಿ ಬರ್ತದೆ. ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿ ಮಾರ್ಚ್ 2017 ಕೇಳಿರೋ ಅಂಥದ್ದು. ಸೊ ಈಗ ನಾನು 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಪ್ರಿವಿಯಸ್ ಇಯರ್ ಕೇಳಿರುವಂಥ 2 ಕ್ವಶನನ್ನು ಸಾಲ್ವ್ ಮಾಡಿದ್ದೀನಿ. ಇವೆರಡು ಕ್ವಶನ್ ನಿಮಗೆ ಪ್ರಾಕ್ಟೀಸ್ ಕ್ವಶನ್ಸ್ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಇದರ ಒಂದು PDF ಅನ್ನು ಎಲ್ಲ ವಿದೌಟ್ ಆನ್ಸರ್ PDF ಅನ್ನು ನಿಮಗೆ ನನ್ನ ಟೆಲಿಗ್ರಾಮ್ ಲಿಂಕಲ್ಲಿ ಕೊಟ್ಟಿರ್ತಾ ಇದ್ದೀನಿ. ಇಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತಾ ಇದ್ದೀನಿ. ಸೊ ಟೆಲಿಗ್ರಾಮ್ ನಿಮ್ಮಲ್ಲಿ ಇಲ್ಲ ಅಂದರೆ ಮೊದಲು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋ ಅಂತಹ ಲಿಂಕನ್ನು ನೀವು ಕ್ಲಿಕ್ ಮಾಡ್ಬೋದು. ಅಥವಾ ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಡೈರೆಕ್ಟಾಗಿ ನೀವು RH ಕೆಮಿಸ್ಟ್ರಿ ಅಂಥೇಳಿ ನೀವು ಟೈಪ್ ಮಾಡಿದರೂ ಕೂಡ ಯು ವಿಲ್ ಸಿ ದ್ಯಾಟ್. ಸೊ ಈ ಒಂದು ನಿಮಗೆ ಲೋಗೋ ಕಾಣಿಸ್ತದೆ, ನೀವು ಅಲ್ಲಿ ಜಾಯಿನ್ ಆಗ್ಬೋದು. ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ. ಅದಾದಮೇಲೆ ನಾನು ನಿಮಗೆ ಈ ಮಟೀರಿಯಲನ್ನು ಶೇರ್ ಮಾಡಿರ್ತೀನಿ. ಸೊ ನೀವು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಇದರ ಆನ್ಸರ್ ನೀವು ಏನು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲೂ ಕೂಡ ಟೈಪ್ ಮಾಡಿ ತಿಳಿಸ್ಬೋದು, ರೈಟ್? ಸೊ ದಿಸ್ ಈಸ್ ಅಬೌಟ್ 9th and 10th ಕ್ವಶನ್, ಪ್ರಾಕ್ಟೀಸ್ ಕ್ವಶನ್. ಲಾಸ್ಟ್ ಕ್ವಶನನ್ನು ಸಾಲ್ವ್ ಮಾಡೋಣಂತೆ. ದಿಸ್ ವಾಸ್ ದ ಕ್ವಶನ್ ವಿಚ್ ವಾಸ್ ಆಸ್ಕ್ಡ್ ಇನ್ ಮಾಡೆಲ್ ಪೇಪರ್ ವಿಚ್ ಇಸ್ ಗಿವನ್ ಬೈ PU ಬೋರ್ಡ್. ಸೊ ಇದರಲ್ಲಿ ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ KF ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಫಾರ್ಮುಲಾ ಬರೆದು ಬಿಡೋಣಂತೆ. ಭಾಳ ಸಿಂಪಲ್ ಇದೆ, ಸ್ವಲ್ಪ ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ. KF ಇಂಟು 1000 ಇಂಟು W2 ಡಿವೈಡೆಡ್ ಬೈ ಸೊ W1 ಇಂಟು ಡೆಲ್ಟಾ TF ಅಂಥೇಳಿ. ಸೊ KF ವ್ಯಾಲ್ಯೂ ನೋಡಿ. ಸೊ KF ವ್ಯಾಲ್ಯೂ ಕೊಟ್ಟಿದ್ದಾರೆ 5.12 ಅಂಥೇಳಿ. ದೆನ್ 1000 ಅಂತ ಕೊಟ್ಟಿದ್ದಾರೆ. ದೆನ್ W2 ಅನ್ನು ಕೊಟ್ಟಿದ್ದಾರೆ. W2 ಅಂದರೆ 0.643 ಗ್ರಾಮ್, 0.643 ಗ್ರಾಮನ್ನು ಕೊಟ್ಟಿದ್ದಾರೆ, ರೈಟ್? ಸೊ ದೆನ್ 0.48 ಅಂಥೇಳಿ ನಿಮಗೆ ಇಲ್ಲಿ ಡೆಲ್ಟಾ TF ಸಿಗ್ತದೆ. ಡೆಲ್ಟಾ TF ಡೈರೆಕ್ಟಾಗಿ ಕೊಟ್ಟಿಲ್ಲ, ಬಟ್ ಡೆಲ್ಟಾ TF ಅನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಸೊ 5.51 ಮೈನಸ್ 5.03 ಅಂತ ಬರ್ತದೆ. ಸೊ 0.48 ವಿಲ್ ಗೆಟ್. ಸೊ 0.48 ಕೆಲ್ವಿನ್ ಇಂಟು W ಅನ್ನು ಡೈರೆಕ್ಟಾಗಿ ಕೊಟ್ಟಿಲ್ಲ. ಸೊ W ಕೊಟ್ಟಿಲ್ಲ, ಬಟ್ ಡೆನ್ಸಿಟಿ ಕೊಟ್ಟಿದ್ದಾರೆ ನೋಡಿ. ನಮಗೇನು ಗೊತ್ತಿದೆ ಡೆನ್ಸಿಟಿ ಅಂತಂದರೆ ಮಾಸ್ ಬೈ ವಾಲ್ಯೂಮ್. ಸೊ ವಾಲ್ಯೂಮ್ ನಮಗೆ ಮಾಸ್ ಬೇಕು, ಹೌದಾ? ಮಾಸ್ ಬೇಕು. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇಲ್ಲಿ ನಮಗೆ ಮಾಸ್ ಬೇಕು. ಸೊ ಮಾಸ್ ಇಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್ ಮಾಡೋಣಂತೆ. ಇದನ್ನು ಡೈರೆಕ್ಟಾಗಿ ಇಲ್ಲೇ ಮಾಡಿಬಿಡ್ತೀನಿ ನೋಡಿ. ಡೆನ್ಸಿಟಿ ಕೊಟ್ಟಿದ್ದಾರೆ 0.879 ಅಂಥೇಳಿ. ಸೊ ವಾಲ್ಯೂಮ್ ಈಸ್ ಗಿವನ್ 50 ml. ಸೊ ಅಷ್ಟೇ, ಮಾಸ್ ಡೈರೆಕ್ಟಾಗಿ ಕೊಟ್ಟಿಲ್ಲ, ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇಷ್ಟನ್ನು ಮಾಡಿದ ಮೇಲೆ ಸಿಂಪ್ಲಿಫೈ ಮಾಡಿ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆ್ಯಸ್ 156.05 ಗ್ರಾಮ್ಸ್ ಪರ್ ಮೋಲ್ ಅಂಥೇಳಿ ಆನ್ಸರ್ ಬರ್ತದೆ. ಸೊ ಲೈಕ್ ದಿಸ್ ರಿಮೆಂಬರ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನಿಮಗೇನಾದರೂ ಇವೆಲ್ಲ ಕಾಂಟೆಂಟ್ ಲೈಕ್ ಆದರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.